ನಮಸ್ಕಾರಗಳು ಸ್ನೇಹಿತರೆ, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಒಂದು ಪ್ರೊಫೈಲ್ ಒಂದು ಅದ್ಭುತವಾದ ಪ್ರೊಫೈಲ್ ಆಗಿದೆ. ಅವರ ಬಗ್ಗೆ ಅವರೇ ಹೇಳಿಕೊಂಡಿದ್ದಾರೆ. ಓಕೆ, ಬನ್ನಿ ಈ ಪ್ರೊಫೈಲ್ನ ಡೀಟೇಲ್ಸನ್ನು ಕೊನೆವರೆಗೂ ನೋಡೋಣ. ಫ್ರೆಂಡ್ಸ್, ನನ್ನ ಹೆಸರು ರೇಖಾ, ವಯಸ್ಸು 34 ವರ್ಷ. ನಾನು ಮೂಲತಃ ತುಮಕೂರಿನವಳು. ಈಗ ಬೆಂಗಳೂರಿನಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದೇನೆ. ನಾನು ಪದವಿ ಓದಿದ ಮೇಲೆ ತಕ್ಷಣವೇ ಮದುವೆಯಾಯಿತು. ಈಗ ಒಬ್ಬ ಮಗಳನ್ನು ಕೂಡ ಹೊಂದಿದ್ದೇನೆ. ಅವಳ ಹೆಸರು ಸಂಜನಾ ಅಂತ. 8ನೇ ತರಗತಿಯಲ್ಲಿ ಓದುತ್ತಿದ್ದಾಳೆ. ನಾನು ಸ್ವಭಾವತಃ ನೇರವಾಗಿರುವ, ಮಾತಿನ ಮಿಡಿತವಿರುವ, ಎಲ್ಲರ ಜೊತೆಗೆ ಬೆರೆತು ಮಾತನಾಡುವ ಗುಣ ಇರುವವಳು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಈಗ ಅವರಿಗೆ ಯಾವ ರೀತಿಯ ಮಿಂಡ ಬೇಕು ಎಂದು ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ ನೋಡಿ. ನನಗೆ ಬೇಕಾಗಿರುವಂತಹ ಗಂಡು ಶ್ರೀಮಂತ, ಹಾಗೆ ಶೈಲಿ ಅಷ್ಟೊಂದು ಬೇಡ, ಆದರೆ ಆತ ನಿಜವಾದ ಹೃದಯದಿಂದ ನಡೆದುಕೊಳ್ಳುವವನು ಆಗಿರಬೇಕು. ನನ್ನ ಮಗಳಿಗೆ ತಂದೆಯಂತೆ ವರ್ತಿಸಿ ಆಕೆಯ ಭವಿಷ್ಯವನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುವ ಮನಸ್ಸು ಇರುವವನು ಬೇಕು ಎಂದು ಬಯಸುತ್ತಿದ್ದಾರೆ. ಹಾಗೆ ಪ್ರೀತಿ, ಗೌರವ, ಅರ್ಥ, ಮಟ್ಟ ಇವು ನನ್ನ ಬಾಳಿಗೆ ಮುಖ್ಯ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ, ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇನೆ. ಹಾಗೆ ಸ್ನೇಹಿತರೆ, ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ, ನಮ್ಮ ಕುಟುಂಬ ಮಧ್ಯಮ ವರ್ಗದ್ದು. ತಂದೆ ರೈತ, ತಾಯಿ ಗೃಹಿಣಿ. ನನಗೆ ಇಬ್ಬರು ತಮ್ಮಂದಿರು ಕೂಡ ಇದ್ದಾರೆ. ಇಬ್ಬರು ಉದ್ಯೋಗದಲ್ಲಿದ್ದಾರೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ನನ್ನ ಕುಟುಂಬ ನನಗೆ ಎಲ್ಲ ನಿರ್ಧಾರಗಳಲ್ಲಿ ಬೆಂಬಲವನ್ನು ನೀಡಿದೆ. ಮದುವೆಯ ನಂತರ ವಿಚ್ಛೇದನವಾದಾಗ ನನ್ನ ತಂದೆ ತಾಯಿ ನನ್ನ ಬೆನ್ನೆಲುಬಾಗಿ ನಿಂತರು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ, ನಾನು ಕೋಪಕ್ಕಿಂತಲೂ ತಾಳ್ಮೆ ಹೆಚ್ಚನ್ನು ಹೊಂದಿರುವವಳು. ಏನಾದರೂ ಸಮಸ್ಯೆ ಬಂದಾಗ ಮೊದಲು ಸಮಾಧಾನವನ್ನು ಹುಡುಕುವುದೇ ನನ್ನ ಧೋರಣೆ. ಸ್ನೇಹಪರವಾಗಿ ಎಲ್ಲರಿಗೂ ಸಹಾಯ ಮಾಡಲು ಇಷ್ಟಪಡುವ ಸ್ವಭಾವ ಇದೆ. ಕುಟುಂಬದವರ ಜೊತೆ ಸಮಯವನ್ನು ಕಳೆಯೋದು ನನಗೆ ತುಂಬ ಇಷ್ಟ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ, ಮದುವೆ ಅನ್ನೋದು ಕೇವಲ ಒಬ್ಬರ ಜೊತೆ ಜೀವನವನ್ನು ನಡೆಸುವ ಒಪ್ಪಂದ ಅಲ್ಲ, ಅದು ಬಾಳನ್ನು ಹಂಚಿಕೊಳ್ಳುವ ಭಾವನೆ. ಹೃದಯದಲ್ಲಿ ಪ್ರೀತಿ, ಕಣ್ಣುಗಳಲ್ಲಿ ಗೌರವ, ಮಾತಿನಲ್ಲಿ ಸ್ನೇಹ ಇದ್ದರೆ ಮದುವೆ ಯಶಸ್ವಿಯಾಗುತ್ತದೆ ಎಂದು ನಾನು ನಂಬುತ್ತೇನೆ. ನಾನು ಮತ್ತೆ ಮದುವೆ ಮಾಡಿಕೊಳ್ಳಬೇಕೆಂಬ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ. ನನ್ನ ಮಗಳ ಭವಿಷ್ಯ ಹಾಗೂ ನನ್ನ ಬದುಕಿಗೆ ಸಹ ಸಂಗಾತಿ ಬೇಕೆಂಬ ಕಾರಣದಿಂದಾಗಿ ಈ ನಿರ್ಧಾರವನ್ನು ಮಾಡಿದ್ದೇನೆ. ಅದಕ್ಕಾಗಿ ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಅಂತಿಮ ಆಹ್ವಾನ: ಯಾರಿಗಾದರೂ ನನ್ನ ಪರಿಚಯ, ನನ್ನ ಮಾತು, ನನ್ನ ಹೃದಯ ಇಷ್ಟವಾದರೆ, ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ. ನಾನು ಒಟ್ಟಿಗೆ ಬದುಕನ್ನು ಹೊಸದಾಗಿ ಕಟ್ಟಿಕೊಳ್ಳಲು ನಿರ್ಧರಿಸಿದ್ದೇನೆ. ಬೇಗ ಬನ್ನಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ನಿಮಗೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇನೆ. ಧನ್ಯವಾದಗಳು.